ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ಬೆಳಗ್ಗೆ 9 ಗಂಟೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಗಿದೆ. ಶ್ರಾವಣ ಮಾಸದಲ್ಲಿ ದೇವರ ಆರಾಧನೆ ಜಾಸ್ತಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮೂರಲ್ಲಂತೂ ಕಂಪ್ಲೀಟ್ 1 ಮಂತ್ ಪುರಾಣ ಇರುತ್ತೆ. ನಾನು ಊರಲ್ಲಿದ್ದಾಗೆಲ್ಲ 1 ಮಂತ್ ಕಂಪ್ಲೀಟ್ ಪುರಾಣ ಕೇಳೋದಕ್ಕೆ ಅಂತಲೇ ಹೋಗ್ತಾ ಇದ್ದೆ. ಒಂದಿನೂ ಮಿಸ್ ಮಾಡ್ತಾನೆ ಇರಲಿಲ್ಲ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಭೀಮನ ಅಮಾವಾಸ್ಯೆ ಕೂಡ ಹೌದು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ನಲ್ಲಿ ಬರುತ್ತೆ. ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಶ್ರಾವಣದ ಮೊದಲನೇ ದಿವಸ, ಅಮಾವಾಸ್ಯೆ ಕೂಡ ಹೌದು. ಬೆಳಗ್ಗೆನೇ ಬೇಗ ಎದ್ದು ಹಸ್ಬೆಂಡು, ನಾನು, ಪಾಪು ರೆಡಿ ಆಗಿಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಪಾಪುಗೆ ಪೂಜೆ ಎಲ್ಲ ಮಾಡೋದು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಳು ಊದ್ಬತ್ತಿ ಬೆಳಗೋದು ಮಾಡ್ತಾ ಇರ್ತಾಳೆ. ಎವ್ರಿ ಡೇ ಅವಳ ಕೈಲಿ ಊದ್ಬತ್ತಿ ಕೊಟ್ಟು ದೇವರಿಗೆ ಬೆಳಗ್ಸೋದು ರೂಢಿ. ಹಸ್ಬೆಂಡೇ ಡೈಲಿ ಮನೇಲಿ ಪೂಜೆ ಮಾಡೋದು. ಸೊ ಹಬ್ಬ ಟೈಮಲ್ಲಿ ಅಷ್ಟೇ ನಾನು ಪೂಜೆ ಮಾಡ್ತೀನಿ. ಹಬ್ಬ ಟೈಮಲ್ಲಿ ಎಲ್ಲರೂ ಮನೆಯಲ್ಲೂ ಪೂಜೆ ಮಾಡ್ತಾ ಇರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಟೈಮಿಗೆ ಪೂಜೆ ಆಗ್ತಾ ಇರುತ್ತಲ್ಲ. ಸೊ ಎಲ್ಲಾದರೂ ಸೌಂಡ್ ಕೇಳ್ತು ಅಂತ ಅಂದರೆ ನಮ್ಮ ಮನೇಲಿರೋ ಗಂಟೆ ತಗೊಂಡು ಬಂದುಬಿಟ್ಟು ಆಚೆ ಕಡೆ ನಿಂತು ತುಳಸಿ ಕಟ್ಟೆ ಹತ್ರ ಗಂಟೆ ಬಾರಿಸ್ತಾ ಇರ್ತಾಳೆ. ಅವ್ರು ಹೇಗೆ ಪೂಜೆ ಮಾಡ್ತಾರೆ, ಹೇಗೆ ಊದ್ಬತ್ತಿ ಬೆಳಗ್ತಾರೆ, ಅವಳು ಹಾಗೆ ಊದ್ಬತ್ತಿ ಬೆಳಗ್ಬಿಟ್ಟು ರೌಂಡ್ ಆಗ್ತಾ ಇರ್ತಾಳೆ. ಪೂಜೆ ಎಲ್ಲಿ ಮಾಡೋದು? ಇಲ್ಲಿ ನೀ ತಿರುಗು. ಆಂಟಿ ಹೆಂಗೆ ತಿರುಗು. ಆಂಟಿ ತಿರುಗ್ತಾರೆ ನೋಡಲ್ಲಿ. ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹಸ್ಬೆಂಡು ಪಾದ ಪೂಜೆ ಮಾಡೋಣ ಭೀಮನ ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಈ ಭೀಮನ ಅಮಾವಾಸ್ಯೆ ನಾನು ಬ್ಯಾಂಗ್ಳೂರಿಗೆ ಬಂದೇನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ನಾನು ಆಲ್ರೆಡಿ ಬ್ಯಾಂಗ್ಳೂರಿಗೆ ಬಂದು 4 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂತು. ಆ್ಯಂಡ್ ಮದುವೆ ಆಗಿ 5 ಇಯರ್ಸ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಇಯರು ನಾನು ತವ್ರ ಮನೆಯಲ್ಲಿದ್ದೆ ಆಷಾಢಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೇನೋ ಫಂಕ್ಷನ್ ಇತ್ತು ಅಂತ ಹಾಗೇ ಉಳ್ಕೊಂಡ್ಬಿಟ್ಟೆ. ಫಸ್ಟ್ ಇಯರ್ ಭೀಮನ ಅಮಾವಾಸ್ಯೆ ಮಿಸ್ ಆಯಿತು. ಸೆಕೆಂಡ್ ಇಯರ್ ಲಾಕ್ಡೌನ್ ಆಗಿತ್ತು. ಹಸ್ಬೆಂಡು ಊರಲ್ಲಿದ್ದರು, ನಾನು ತವ್ರ ಮನೆಯಲ್ಲಿದ್ದೆ. ಸೊ ಆವಾಗಲೂ ಮಿಸ್ ಆಯಿತು. ಥರ್ಡ್ ಇಯರು ನಾನು ಪ್ರೆಗ್ನೆಂಟ್ ಇದ್ದೆ. ಆವಾಗ 7 ಮಂತ್ಸ್ ಇತ್ತು. ಸೊ ಹಾಗಾಗಿ ಅಗೇನ್ ನಾನು ತವ್ರ ಮನೆಯಲ್ಲೇ ಇದ್ದೆ. 3 ಇಯರ್ಸು ಭೀಮನ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ 2 ಇಯರ್ಸಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. 5 ಇಯರ್ಸ್ ಕಂಪ್ಲೀಟ್ ಆಗಿದೆ ನಮ್ಮದು ಮದುವೆ ಆಗಿ. ಭೀಮನ ಅಮಾವಾಸ್ಯೆನ ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡಲ್ಲ. ಲೈಕ್ ಹಸ್ಬೆಂಡು ಗಿಫ್ಟ್ ಎಲ್ಲ ತೊಗೊಂಡು ಬಂದು ಆ ಥರ ಎಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ. ಸಿಂಪಲ್ಲಾಗಿ ಅವ್ರ ಪಾದ ಪೂಜೆ ಮಾಡ್ತೀನಿ. ಇಡೀ ದಿವಸ ಉಪವಾಸ ಇರಬೇಕು. ಬಟ್ ಇವಾಗ ಪಾಪುಗೆ ಇನ್ನೂ ಫೀಡ್ ಮಾಡ್ತಾ ಇರೋದ್ರಿಂದ ಉಪವಾಸ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಅವ್ರ ಪಾದ ಪೂಜೆ ಮಾಡಿ ಬೇಗನೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟೆ. 11 o'clock ಅಂದರೆ ಪೂಜೆ ಎಲ್ಲ ಮುಗಿಸಿದ್ದೆ ನಾನು. ಶ್ರಾವಣದ ಮೊದಲನೇ ದಿವಸ ಅಂತ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ತಿಂಡಿ ಎಲ್ಲ ಮುಗಿಸೋ ಅಷ್ಟರಲ್ಲಿ 12 o'clock ಆಗಿತ್ತು. 12 o'clock ಮೇಲೆ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗಳ್ನೂ ಕ್ಲೋಸ್ ಮಾಡಿರ್ತಾರೆ. ಇವಾಗ ಶ್ರಾವಣ ಇರುತ್ತೆ. ಸೊ 24/7 ಡೇಸ್ ಓಪನ್ ಇರುತ್ತೆ ಕೆಲವೊಂದು ಕಡೆ, ಇನ್ನು ಕೆಲವೊಂದು ಕಡೆ ಇರಲ್ಲ. ಸೊ ಹಾಗಾಗಿ ನಾವು ಹೋಗಿ ವಾಪಸ್ ಬರೋದಾಗುತ್ತೇನೋ ಅಂತ ಅಂದ್ಕೊಂಡು ಮತ್ತು ನೆಕ್ಸ್ಟ್ ಸಂಡೇ ಯಾವಾಗಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೇಗಿದ್ದರೂ ನಾವು ಪ್ರತಿ ಸಂಡೇ ನಮಗೆ ಏನಾದರೂ ಕೆಲಸ ಇಲ್ಲ ಅಂತ ಅಂದರೆ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಿಲ್ಲ ಅಂತ ಅಂದರೆ ಡೆಫಿನೆಟಾಗಿ ಟೆಂಪಲ್ಗಂತೂ ಹೋಗ್ತೀವಿ. ನೀವು ಆಲ್ಮೋಸ್ಟ್ ಎಲ್ಲ ನನ್ನ ಯೂಟ್ಯೂಬ್ ವೀಡಿಯೋಸ್ನ ನೋಡಿರ್ತೀರ. ನಾನು ಆಲ್ಮೋಸ್ಟ್ ಟೆಂಪಲ್ಗೆ ಹೋಗೋದು. ಸೊ ಹಾಗಾಗಿ ಇಲ್ಲಿ ನಮ್ಮ ಮನೆ ಪಕ್ಕ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಈ ವರ್ಷ ಒಂಥರ ಸ್ಪೆಷಲ್ ಆಗಿತ್ತು. ಲಾಸ್ಟ್ ಇಯರು ಪಾಪು ಚಿಕ್ಕವಳಿದ್ಲು. ಸೊ ಅವಳನ್ನ ಬೆಡ್ ಮೇಲೆ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ವಿ. ಈ ಸತಿ ಅವಳು ನಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲು. ಟೆಂಪಲ್ಗೆ ಹೋಗಿ ಬರ್ತಾ ಮಾರ್ಕೆಟಲ್ಲೇ ಗೋಬಿ ನೋಡಿದ್ಲು.
ಸೊ ಗೋಬಿ ಬೇಕು ಅಂತ ಹೇಳ್ತಾ ಇದ್ಲು ಅಂತ ಅಂದ್ಬಿಟ್ಟು ಗೋಬಿನ ಮನೆಗೆ ಪಾರ್ಸೆಲ್ ತೊಗೊಂಡು ಬಂದ್ವಿ. ಅವಳಿಗೆ ಜಾಸ್ತಿ ಏನು ತಿನ್ಸಲ್ಲ, 1 ಪೀಸ್ ಅಥವಾ ಹಾಫ್ ಪೀಸ್ ಅಷ್ಟೇ ತಿನ್ಸೋದು. ಹಬ್ಬದ ದಿವಸ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪಾಯಸ ಮತ್ತು ಇದು ಹೋಳಿಗೆ ಎಲ್ಲ ರೆಗ್ಯುಲರಾಗಿ ಹಬ್ಬ ಟೈಮಲ್ಲಿ ಮಾಡ್ತೀವಿ. ಮತ್ತು ಹಸ್ಬೆಂಡು ತುಂಬ ದಿವಸದಿಂದ ಹೇಳ್ತಾಯಿದ್ರು ಮಾದಲಿ ತಿನ್ಬೇಕು ಅನಿಸ್ತಾ ಇದೆ ಮಾಡು ಅಂತ. ಸೊ ಇವತ್ತು ಸ್ವೀಟ್ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾದಲಿ ಮಾಡಿದ್ದೆ. ಇದು ಉತ್ತರ ಕರ್ನಾಟಕದ ಸೈಡು ತುಂಬ ಜಾಸ್ತಿ ಮಾಡ್ತಾರೆ, ಅದರಲ್ಲೂ ಮೊಹರಂ ಹಬ್ಬ ದಿವಸ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ನಮ್ಮ ಪಪ್ಪಂಗಂತೂ ಈ ರೆಸಿಪಿ ತುಂಬಾ ಇಷ್ಟ. ನಮ್ಮ ಪಪ್ಪಂಗೆ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಹೋಳಿಗೆ, ಕಡುಬು, ಕರ್ಜಿಕಾಯಿ, ಅದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ನಮ್ಮ ಪಪ್ಪ ಅಂತೂ. ಈ ರೆಸಿಪಿ ಯಾರಿಗಾದರೂ ಬೇಕು ಅಂತ ಅಂದರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಸೊ ಈ ರೆಸಿಪಿದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ಅಡುಗೆ ಮಾಡ್ತಾಯಿದ್ದೆ ಅಲ್ವಾ, ಸೊ ಹಸ್ಬೆಂಡ್ಗೆ ಮೊಬೈಲ್ ನೋಡಿ ಬೇಜಾರಾಗಿತ್ತು ಅಂತ ಅವರು ಡ್ರಾಯಿಂಗ್ ಮಾಡ್ತಾ ಕೂತ್ಕೊಂಡಿದ್ರು. ಅವರಿಗೆ ಸಿಂಗಿಂಗು, ಡ್ರಾಯಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ನನ್ನ ಹಸ್ಬೆಂಡ್ಗೆ ರವಿಚಂದ್ರನ್ ಅಂದರೆ ತುಂಬಾ ಇಷ್ಟ. ಸೊ ಅವ್ರ ಫಿಲಮ್ಸ್ಗಳನ್ನೆಲ್ಲ ನೋಡ್ತಾನೇ ಇರ್ತಾರೆ, ರಿಪೀಟ್ ನೋಡ್ತಾ ಇರ್ತಾರೆ. ಅವ್ರಿಗೆ ಬೇಜಾರೇ ಆಗಲ್ಲ, ಅಷ್ಟು ಇಷ್ಟ ರವಿಚಂದ್ರನ್ ಅಂತ ಅಂದರೆ. ಹಾಗೆಯೇ ಬೇರೆ ಕನ್ನಡ ಫಿಲಮ್ಗಳನ್ನೂ ಕೂಡ ನೋಡ್ತಾರೆ. ಅವರಿಗೆ ಫಿಲಮ್ ನೋಡಿ ಬೇಜಾರು ಅನಿಸಿದ್ರೆ ಈ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಇದೆಲ್ಲ ಬೇಜಾರು ಅಂತ ಅನಿಸಿದ್ರೆ ಈ ಥರ ಡ್ರಾಯಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಾಂದರೆ ಸಾಂಗ್ ಹಾಕಿಬಿಟ್ಟು ಸಾಂಗ್ ಹಾಡ್ತಾ ಇರ್ತಾರೆ ಸ್ಪೀಕರಲ್ಲಿ ಹಾಕ್ಬಿಟ್ಟು. ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದೆ ನನ್ನ ಹಸ್ಬೆಂಡ್ಗೆ ಸಿಂಗಿಂಗ್ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಸಾಂಗ್ ಹಾಡ್ತಾ ಇರ್ತಾರೆ ಮನೆಯಲ್ಲಿ ಅಂತ. ಸೊ ಅದನ್ನ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ನಂಗೆ ಟೈಮೇ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಡ್ರಾಯಿಂಗ್ ಮಾಡಬೇಕಾದ್ರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವ್ರು ಯಾವಾಗಲಾದರೂ ಸಾಂಗ್ ಹಾಡ್ತಾ ಇದ್ದರೆ ಸೊ ಅದನ್ನು ಕೂಡ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗನ್ಸುತ್ತೆ ಅವ್ರು ತುಂಬ ಚೆನ್ನಾಗಿ ಸಾಂಗ್ ಹಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಅದು ಬೇರೆಯವ್ರಿಗೆ ಹೇಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಹಸ್ಬೆಂಡು ಡ್ರಾಯಿಂಗ್ ಮಾಡ್ತಾಯಿದ್ರೆ ಪಾಪು ಬಂದು ಆವಾಗವಾಗ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಸ್ಕೆಚ್ ಪೆನ್ ತಗೊಳ್ಳೋದು, ಅವ್ರ ಕೈಯಲ್ಲಿರೋದು ತಗೊಳ್ಳೋದು, ಆ ಥರ ಎಲ್ಲ ಮಾಡ್ತಾಯಿದ್ಲು. ಅವಳು ನಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಒಂದು ಕಡೆ ನಿಂತ್ಕೊಳ್ಳಲ್ಲ, ಒಂದು ಜಾಗದಲ್ಲಿರಲ್ಲ ಅವಳು. ಹಾಂ ಅಂದರೆ ಅಲ್ಲಿರ್ತಾಳೆ, ಹ್ಞೂ ಅಂದರೆ ಇಲ್ಲಿರ್ತಾಳೆ. ಸೊ ಒಂದು ಕಡೆ ಒಂದು ಮನೇಲಿ ನಿಂತ್ಕೊಳ್ಳಲ್ಲ. ಮತ್ತು ನಮ್ಮ ಮನೆ ಇರೋ ಒಂದು ಲೈನಲ್ಲಿ 7 ಮನೆಗಳಿದೆ. ಸೊ 7 ಮನೆಗೂ ವಿಸಿಟ್ ಕೊಟ್ಟು ಬರ್ತಾಳೆ. 2 ಮಿನಿಟ್ಸ್ಗೆ ಒಂದೊಂದು ಸಾರಿ ಹುಡ್ಕೋದೆ ಯಾವ ಮನೇಲಿದ್ದಾಳೋ ಅಂತ ಅಂದ್ಬಿಟ್ಟು. ಈ ಡ್ರಾಯಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನೊಂದು ಫೋಟೋ ತೆಗೆದಿದ್ದೆ. ಬಟ್ ಅದು ನಾನು ಥಂಬ್ನೇಲಿಗೆ ಆಲ್ರೆಡಿ ರೆಡಿ ಮಾಡಿದ್ದೆ. ಆಮೇಲೆ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಏನೋ ಒಂದು ಫಾರ್ಮೆಟ್ ಡಿಲೀಟ್ ಮಾಡೋಕ್ಕೆ ಹೋಗಿ ಆ ಫೋಟೋ ಕೂಡ ಡಿಲೀಟ್ ಆಗಿದೆ. ಡ್ರಾಯಿಂಗ್ ಮಾಡಬೇಕಾದ್ರೆ ನಾನು ಸ್ಟಾರ್ಟಿಂಗಿಂದ ವೀಡಿಯೋ ಕ್ಯಾಪ್ಚರ್ ಮಾಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಅವ್ರೇನಾದರೂ ಡ್ರಾಯಿಂಗ್ ಮಾಡ್ತಾಯಿದ್ರೆ ಸ್ಟಾರ್ಟಿಂಗಿಂದನೇ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈವ್ನಿಂಗು ಬರ್ಡೇ ಪಾರ್ಟಿ ಇದೆ ಅಂತ ಅಂದ್ಬಿಟ್ಟು ರೆಡಿಯಾಗಿ ಬರ್ಡೇ ಪಾರ್ಟಿಗೆ ಹೋಗಿದ್ವಿ. ನನ್ನ ಫ್ರೆಂಡ್ ಮಗಂದು ಬರ್ಡೇ ಇತ್ತು. ಸೊ ಹಾಗಾಗಿ ಪಾಪುಗೆ ನಾನು ಫ್ರಾಕ್ ಹಾಕಿದ್ದೆ. ಸೊ ಇದನ್ನು ತುಂಬ ಜನ ಕೇಳಿದರು ನನಗೆ ಎಲ್ಲಿ ತೊಗೊಂಡಿದ್ದು ಅಂತ. ನಾನು ಹುಬ್ಳಿನಲ್ಲಿ ಪಾಪುದು ಬರ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ದೆ ನಮ್ಮ ಮಮ್ಮಿ ಮನೆಗೆ. ಸೊ ಅಲ್ಲಿ ಶಾಪಿಂಗ್ ಮಾಲಲ್ಲಿ ತೊಗೊಂಡಿದ್ದು. ಬರ್ಡೇ ವ್ಲಾಗ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದ್ರದ್ದು ಪ್ರೈಸ್ ಎಲ್ಲನೂ ನಾನು ಬರ್ಡೇ ವ್ಲಾಗಲ್ಲಿ ಹೇಳಿದ್ದೀನಿ. ಬರ್ಡೇ ವ್ಲಾಗ್ನ ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ಔಟ್ ಮಾಡಿ. ಅವ್ರ ಮನೇಲಿ ಬಲೂನ್ ತೊಗೊಂಡು ಆಟ ಆಡೋದು, ಮತ್ತು ಅವನಿಗೆ ಗಿಟಾರ್ ಒಂದು ಗಿಫ್ಟಾಗಿ ಬಂದಿತ್ತು. ಸೊ ಅದನ್ನು ತೊಗೊಂಡು ಆಟ ಆಡೋದು ಮಾಡ್ತಾಯಿದ್ಲು ಅಲ್ಲಿ. ಬರೀ ಡ್ಯಾನ್ಸ್ ಮಾಡಬೇಡ, ಸಾಂಗ್ ಸಾಂಗ್
ಅಲ್ವಾ ಇವತ್ತಿನ ದಿವಸ ಹೇಗಿತ್ತು ಅಂತ. ಹೋಪ್ ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ನ ಮಾಡಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಒಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.